ಮಾಡಿದೀನಿ ಅಂತಂದಲ್ವಾ, ನಾನು ಆ ಜಮೀನ್ ಮೇಲೆ ಲೋನ್ ತಗೊಂಡಿದ್ದೀನಿ. ಹೌದು ಸ್ವಾಮಿ, ಸಾಗುವಳಿ ಭೂಮಿ ತಕರಾರು, ತಹಸೀಲ್ದಾರ್ರಿಂದ ಸ್ಥಳ ಪರಿಶೀಲನೆ. 2 ಗ್ರಾಮಸ್ಥರಿಗೂ ಶೀಘ್ರದಲ್ಲೇ ನ್ಯಾಯ ಕೊಡಿಸುವೆ. ತಹಸೀಲ್ದಾರ್ ಗಿರಿಜಾ. ಸ್ವಾಧೀನ ಭೂಮಿಯನ್ನು ಉಳಿಸಿಕೊಡುವಂತೆ ಚಂದಕವಾಡಿ ಸಾಗುವಳಿದಾರ ಆಗ್ರಹ. HD ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸುವಂತೆ ಕಾಗಲವಾಡಿ ಜೀತ ವಿಮುಕ್ತರ ಒತ್ತಾಯ. ನಮಸ್ಕಾರ ವೀಕ್ಷಕರೇ, ಚಾಮರಾಜನಗರ ತಾಲೂಕಿನ ಅಯ್ಯನಪುರ ಸರ್ವೆ ನಂಬರ್ 51/1ರಲ್ಲಿ ನೀಡಿರುವ ಸಾಗುವಳಿ ಭೂಮಿಯನ್ನು 2 ಗ್ರಾಮಸ್ಥರು ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು ಎಂದು ತಹಸೀಲ್ದಾರ್ಗೆ ಗಿರಿಜಾ ಹೇಳಿದರು. ತಾಲೂಕು ಚಂದಕವಾಡಿ ಕಾಗಲವಾಡಿ ಗ್ರಾಮದ ಬಗರ್ ಹುಕುಂ ಸಾಗುವಳಿ ರೈತರ ತಕರಾರು ಬಿದ್ದು ದೂರಿನ ಮೇರೆಗೆ ಇಂದು ತಹಸೀಲ್ದಾರ್ ಗಿರಿಜಾ ಅವರ ನೇತೃತ್ವದಲ್ಲಿ ರಾಜಸ್ವ ನಿರೀಕ್ಷಕ ಅನಿತಾ, ಸರ್ವೇಯರ್ ರಮೇಶ್, ಗ್ರಾಮ ಲೆಕ್ಕಾಧಿಕಾರಿ ಇತರರು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ತಹಸೀಲ್ದಾರ್ ಗಿರಿಜಾ ಮಾತನಾಡಿ, 2 ಕಡೆಯವರು ಯಥಾಸ್ಥಿತಿ ಕಾಪಾಡಿಕೊಳ್ಳಬೇಕು. 2 ಕಡೆಯವರಿಗೆ ಸರ್ಕಾರ ಸಾಗುವಳಿ ಮಂಜೂರು ಮಾಡಿದ್ದು ಜಮೀನು ಅದಲು ಬದಲಾಗಿದೆ. ದಾಖಲಾತಿ ಪರಿಶೀಲಿಸಿ 2 ಕಡೆಯವರಿಗೆ ಶೀಘ್ರದಲ್ಲೇ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದರು. ಯಾರಿಗೆ ಅನ್ಯಾಯವಾಗುವುದು ಬೇಡ, ಅವರಿಗೆ ಸೇರಿದ ಸಾಗುವಳಿ ಭೂಮಿಯನ್ನು ಅವರಿಗೆ ಕೊಡಿ, ನಮಗೆ ಸೇರಿರುವ ಭೂಮಿಯನ್ನು ನಮಗೆ ಕೊಡಿಸುವ ಮೂಲಕ ನ್ಯಾಯ ಕೊಡಿಸಬೇಕು ಎಂದು ಕಾಗಲವಾಡಿ ಗ್ರಾಮದ ಸಾಗುವಳಿದಾರರು, ಚಂದಕವಾಡಿ ಗ್ರಾಮದ ಸಾಗುವಳಿದಾರರು ತಹಸೀಲ್ದಾರ್ ಅವರಲ್ಲಿ ಮನವಿ ಮಾಡಿಕೊಂಡರು. ಸ್ವಾಧೀನ ಭೂಮಿ ಉಳಿಸಿಕೊಡಿ. ಸರ್ಕಾರ 1963ರಲ್ಲಿ ತಾಲೂಕಿನ ಅಯ್ಯನಪುರ ಸರ್ವೆ ನಂಬರ್ 51/1ರಲ್ಲಿ ಚಂದಕವಾಡಿ ಗ್ರಾಮದ ನಾಯಕ ಸಮುದಾಯದ 11 ಕುಟುಂಬಗಳಿಗೆ ತಲಾ 3 ಎಕರೆಯಂತೆ 36 ಎಕರೆ ಸಾಗುವಳಿ ಭೂಮಿ ಮಂಜೂರು ಮಾಡಿದ್ದು, ಅದರಂತೆ ಸುಮಾರು 60 ವರ್ಷಗಳಿಂದಲೂ ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ತೆಂಗು, ಅಡಿಕೆ ಇನ್ನಿತರ ಫಸಲು ಮಾಡಲಾಗಿದೆ. ಬ್ಯಾಂಕುಗಳಿಂದ ಬೆಲೆ ಸಾಲ ಪಡೆಯಲಾಗಿದೆ. ಜಮೀನಿನಲ್ಲಿ ಬಾವಿ ತೋಡಿಸಲಾಗಿದ್ದು ಸಾಗುವಳಿ ಮಾಡಿಕೊಂಡು ಬರಲಾಗುತ್ತಿದೆ. ಕೆಲವರು ಭೂಮಿ ನಮಗೆ ಸೇರಿದೆ ಎಂದು ತಕರಾರು ತೆಗೆದು ನಾಯಕ ಸಮುದಾಯವನ್ನೇ ಗುರಿ ಮಾಡುತ್ತಾರೆ. ಇಂದು ತಹಸೀಲ್ದಾರ್ ಅವರು ಭೇಟಿ ನೀಡಿ ಪರಿಶೀಲಿಸಿ ನ್ಯಾಯ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಶೀಘ್ರದಲ್ಲೇ ನ್ಯಾಯ ಕೊಡಿಸಬೇಕು ಎಂದು ಚಂದಕವಾಡಿ ಗ್ರಾಮದ ನಾಯಕ ಸಮುದಾಯದ ಸಾಗುವಳಿದಾರರಾದ ಮಂಜುನಾಥ್, ಸಿದ್ದನಾಯಕ, ನಂಜುಂಡಸ್ವಾಮಿ ತಹಸೀಲ್ದಾರ್ ಅವರಲ್ಲಿ ಮನವಿ ಮಾಡಿಕೊಂಡರು. HD ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸಿ ಸರ್ಕಾರ 1986ರಲ್ಲಿ ಕಾಗಲವಾಡಿ ಗ್ರಾಮದ 25 ಮಂದಿ ಜೀತ ವಿಮುಕ್ತರಿಗೆ ತಲಾ 1 ಎಕರೆ 10 ಗುಂಟೆ ಸಾಗುವಳಿ ಜಮೀನು ಮಂಜೂರು ಮಾಡಿದ್ದು, ಅದರಂತೆ HD ಫಾರೆಸ್ಟ್ನಲ್ಲಿ ಜಮೀನು ಕೊಡಿಸಬೇಕು ಎಂದು ಸಾಗುವಳಿದಾರರಾದ ರುದ್ರೇಶ್, ಮರಿಸ್ವಾಮಿ, ಜಯಶಂಕರಮೂರ್ತಿ, ನಟಶೇಖರಮೂರ್ತಿ ಮನವಿ ಮಾಡಿದರು. ವರದಿ ಗೂಲಿಪುರ, ಮಣಿಕಂಠ ನಾಯಕ್, ಚಾಮರಾಜನಗರ. ಕೆಲಸ ಬಿಜಿ, ನೀವು ಸಿಗ್ತಾನೆ ಇರಲಿಲ್ಲ. ನಾವು ಕೊಡ್ಬಿಟ್ಟು ಬತ್ತಿರೋದು ಇತ್ತಾಗ ಓಸಿ ಕಾಪಿಗೆ ಸೈನ್ ಹಾಕಿಸ್ಕೊಂಡು ನಿಮ್ಗೆ ಯಾರು ಕೊಡ್ತಿರೋ ಬರೀ ವಿವಾದಿತ ಪ್ರದೇಶ. ಈಗ ನಾನೇನು ಮಾಡ್ತಾ ಇದ್ದೀನಿ, ಸರ್ವೆ ನಂಬರು 51 ಅದೇ ಜಾಗ ಸಿಗೋದು ಆ ಕಡೆ. ಇದು ದುರಿ ಎಷ್ಟಾಗಿದೆ ಮೇಡಮ್? 51 ಮಾಡಿದೀನಿ ಅಂತಂದಲ್ವಾ, ನಾನು ಆ ಜಮೀನ್ ಮೇಲೆ ಲೋನ್ ತಗೊಂಡಿದ್ದೀನಿ. ಕಂಡೀಷನ್ ಹಾಕಿ ಲೋನ್ ಕೊಡೋದು ಒಂದು. ನಮ್ಮೇಲೆ ಬಾವಿ ಇದು ಬೋರ್ ಹೊಡಿಸಿದೀನಿ 93ರಲ್ಲಿ, ಅದು TC ಹಾಕ್ಸಿದೀನಿ. ಅವೆಲ್ಲ ಡಾಕ್ಯುಮೆಂಟ್ ಅದ, ಅದನ್ನೆಲ್ಲ ಕೋರ್ಟ್ ಪ್ರೊಡ್ಯೂಸ್ ಮಾಡಿದೀನಿ. ಒಂದ್ ಸ್ವಲ್ಪ ದಿನದ ಕ್ಲಿಯರ್ ಆಗೋ ನಾನು ಅಳತೆ ಮಾಡಿಸೋವರೆಗೂ ನೀವು ಯಥಾಸ್ಥಿತಿ ಏನಿದೆ ಅಷ್ಟಕ್ಕೆ ಇದು ಮಾಡಿ. ಮತ್ತೆ ಮಧ್ಯದಲ್ಲಿ ಏನು ಸಸಿಗಳು ನೆಡೋದು ಅದೆಲ್ಲ ಮಾಡಬೇಡಿ. ಈಗ ಏನಿದೆ ಅದಷ್ಟೇ. ಸರ್ವೆ ನಂಬರ್ 51 ಏನಿದೆ ಅದು ಇವರು ಗಡಿ ಗುರ್ತಿಸಿದೀವಿ ನಾವು ಆಗ್ಲೇ.
ಇವ್ರೇನು ಮಾಡಿದ್ದಾರೆ, ಸರ್ವೆ ನಂಬರ್ 3ಕ್ಕೆ ಬಂದು ಅದು ಸರ್ವೆ ನಂಬರ್ 51 ಅಂದ್ಕೊಂಡು ಉಳುಮೆ ಮಾಡ್ಕೊತ ಬಂದಿದ್ದಾರೆ. ಅದನ್ನು ನನ್ನ ಗಮನಕ್ಕೆ ಬಂದಿದೆ. ಬಟ್ ಈಗ ಎವಿಕ್ಷನ್ ಮಾಡೋ ಹಂತದಲ್ಲಿ ಈಗ ನಾನು 51 ಸರ್ವೆ ನಂಬರ್ನ ನಾನು ಸರ್ವೆ ದಾಖಲಾತಿಗಳನ್ನು ಒಂಚೂರು ಪರಿಶೀಲನೆ ಮಾಡೋದು ಇನ್ನೂ ಅಗತ್ಯತೆ ಇದೆ ನನಗೆ. ನಮ್ಮ ಹತ್ರ ಏನಿದೆ ಡಾಕ್ಯುಮೆಂಟು ಅದು ಸಾಕಾಗ್ತಾ ಇಲ್ಲ. ಈ ಡಾಕ್ಯುಮೆಂಟ್ ಪ್ರಕಾರ ಇಬ್ಬರಿಗೂ ಸಾಗುವಳಿ ಚೀಟಿ ಬಂದಿದೆಯಾ? ಸಾಗುವಳಿ ಚೀಟಿ ಇದೆ. ಅದು ಯಾವ ಏರಲ್ಲಿ ಹೆಂಗೆ ಡಿಫ್ರೆನ್ಸ್ ಆಗಿದೆ? ಇವರಿಗೆ ಸರ್ವೆ ನಂಬರ್ 51 ಫಿಕ್ಸ್ ಆಗಿದೆ. ಇನ್ನು 25 ಜನ ಏನು ಕಾಗಲ್ವಾಡಿ ಇದ್ದಾರಲ್ಲ ಅವ್ರಿಗೆ ಸರ್ವೆ ನಂಬರು 1 ಮತ್ತು 3 ಅಂತ ಹಂಚಿಕೆ ಮಾಡಿದ್ದಾರೆ. ಬಟ್ ಯಾರೂ ಅನುಭವದಲ್ಲಿ ಇಲ್ಲ. ಅವ್ರು ಯಾರೂ ಅನುಭವದಲ್ಲಿ ಇಲ್ಲ. ಈಗ ನಾವು ಅವ್ರಿಗೂ ಜಾಗ ಕೊಡಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು. ಅವ್ರು ಏನು ಇವರು ಒತ್ತುವರಿ ಕಂಡು ಬಂದಿದೆ ಅಂತ ನಾವು ಬಂದ್ವಿ. ಸರ್ವೆ ನಂಬರ್ 3ರಲ್ಲಿ ಇವ್ರು ಇರೋದ್ರಿಂದ ಒತ್ತುವರಿ ಆಗಿದೆ ಅಂತಕೊಂಡು ನಾವು ಬಂದಿದ್ದು. ಬಟ್ ಈಗ ಸ್ವಲ್ಪ ವಾಸ್ತವಾಂಶ ನೋಡಿದ್ರೆ ಈಗ ಇಬ್ಬರಿಗೂ ಸಾಗುವಳಿ ಮಂಜೂರಾಗಿದೆ. ಸರ್ವೆ ನಂಬರ್ ಅದ್ಲು ಬದಲಾಗಿದೆ. ಅದಕ್ಕೆ ಹಾಗಾಗಿ ನಾನು ಈಗ ಇಬ್ಬರಿಗೂ ನ್ಯಾಯ ಒದಗಿಸ್ಕೊಡೋದು ಅವಶ್ಯಕತೆ ಇದೆ. ಹಾಗಾಗಿ ನಾವು ಏನಂದರೆ ಸರ್ವೆ ನಂಬರ್ 51 ಅಳತೆ ಮಾಡ್ತೀವಿ. ಅಲ್ಲಿ ನಮ್ಗೆ ಏನಾದ್ರು ಎಕ್ಸಸ್ ಲ್ಯಾಂಡ್ ಬಂದರೆ ಇವ್ರನ್ನ ಶಿಫ್ಟ್ ಮಾಡಿಬಿಟ್ಟು ಅವ್ರಿಗೆ ಒಂದು ಕಡೆ ಕೊಡೋ ಹಂಗೆ ಇದು ಮಾಡ್ತೀವಿ. ಒಟ್ಟು ಇಬ್ಬರಿಗೂ ಅನ್ಯಾಯ ಆಗದೆ ಇರೋ ಹಾಗೆ. ಸರ್, ನಾವು ಈಗ ಚಂದಕೋಡಿ ಗ್ರಾಮದ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಜನ. ನಮ್ಗಳಿಗೆ ನಮ್ಮ ಪೂರ್ವಿಕರಿಗೆ 1960 ಇಸ್ವಿ ಹಿಂದಿನಿಂದಲೂ ಅವರು ಐನ್ಪುರದ ಸರ್ವೆ ನಂಬರ್ 51ರಲ್ಲಿ ಸಾಗುವಳಿ ಮಾಡ್ತಿದ್ರು. ಅಧಿಕೃತವಾಗಿ 63-64ನೇ ಇಸ್ವಿಲಿ ಅಧಿಕೃತವಾಗಿ ನಮ್ಮ ಪೂರ್ವಿಕರಿಗೆ ಸಾಗುವಳಿ ಮಂಜೂರು ಮಾಡಿಕೊಟ್ಟಿದ್ರು, ತಲಾ 3 ಎಕರೆ ಅಂತೆ. ಅದರಂತ ನಮ್ಮ ಪೂರ್ವಿಕರು ಮಾಡಿರೋಂಥ ಜಮೀನುಗಳಲ್ಲಿ ನಾವು ಖಾತಾ ಕವಣೆ ಮಾಡಿಸ್ಕೊಂಡು ಇಲ್ಲಿ ತೆಂಗು, ಅಡಕೆ, ಭತ್ತ, ಜೋಳ, ರಾಗಿ, ಕಬ್ಬು ಈ ಬೆಳೆಗಳನ್ನೆಲ್ಲ ಬೆಳ್ಕೊಂಡು ನಾವು ಅದೇ ಜೀವನ ಸಾಗಿಸ್ತಾ ಇದ್ದೀವಿ ಆ ಜಮೀನಿಂದ. ಇವಾಗ ಈ ಕಾಲ್ವಡಿ ಗ್ರಾಮದ ಜೀತ ವಿಮುಕ್ತಿ ಪದ್ಧತಿ ಅವ್ರಿಗೆ 24 ಜನಕ್ಕೆ 1 ಎಕರೆ 10 ಗುಂಟೆ ಅಂದ್ಬಿಟ್ಟು ಅವ್ರಿಗೆ HD ಫಾರೆಸ್ಟ್ 1 ಮತ್ತು 3ರಲ್ಲಿ ಮಂಜೂರು ಮಾಡಿದಾರಂತೆ. ಇವರು ಇತ್ತೀಚೆಗೆ ಅಧಿಕಾರಿಗಳು ಇದೇ ನಿಮ್ಮದು HD ಫಾರೆಸ್ಟ್ ಸೇರುತ್ತೆ ಅಂತ ಇದು ಮಾಡ್ತಾವ್ರೆ. ಆದರೆ ನಮ್ಮದು ಮೊದಲಿಂದು 51ರಲ್ಲಿ ನಾವು ಹಿಂದೆ ಪೂರ್ವಿಕರು ಮಾಡ್ಕೊಬಂದಂಥ ಜಮೀನನ್ನೇ ಅವ್ರು ಯಾವುದು ವ್ಯವಸಾಯ ಮಾಡ್ಕೊಬಂದಿದ್ರು ಆ ಜಮೀನನ್ನೇ ನಾವು ಉಳುಮೆ ಮಾಡ್ಕೊಂಡು ಇಲ್ಲಿವರೆಗೂ ನಾವು ಜೀವನ ಸಾಗಿಸ್ಕೊಂಡು ಬಂದಿದ್ದೀವಿ. ಬೋರು, ಈ ಜಮೀನುಗಳಿಗೆ ಬೋರ್ವೆಲ್ಲು, ವಿದ್ಯುತ್ ಶಕ್ತಿ, ಆಮೇಲೆ ನಾವು ಸಾಲದಾಗೆ ಈ ಸೊಸೈಟಿ ಅಂತ ಇವುಗಳಲ್ಲಿ ನಾವು ಸಾಲನೂ ತಗೊಂಡಿದ್ದೀವಿ. ಇವಾಗ ಬಂದು ನಮಗೆ ಈ ರೀತಿ ತೊಂದರೆ ಕೊಡ್ತಾವ್ರೆ. ಈಗ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡ್ಯಾರೆ. ಮಾಡಿಬಿಟ್ಟು ನಿಮ್ಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ಯಾರೆ. ಆದಷ್ಟು ಬೇಗ ನಮ್ಮ ಕುಟುಂಬದವ್ರೆ, ನಮ್ಮ ಪರಿಶಿಷ್ಟ ಪಂಗಡದವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆಮೇಲೆ ಈ ಸರ್ವೆ ನಂಬರಲ್ಲಿ ಕೇವಲ 400 ಸರ್ವೆ ನಂಬರ್ 51/3ರಲ್ಲಿ 403 ಎಕರೆ ವಿಸ್ತೀರ್ಣ ಉಳ್ಳಂಥ ಒಂದು ಜಮೀನು. ಅದರಲ್ಲಿ ನಮ್ಮ ಕುಟುಂಬ, ನಮ್ಮ ಪರಿಶಿಷ್ಟ ಪಂಗಡದವ್ರಿಗೆ ಬರೀ 10 ಕುಟುಂಬಗಳಿಗೆ ಮಾತ್ರ 3 ಎಕರೆ ಅಂತ ಸ್ಯಾಂಕ್ಷನ್ ಮಾಡ್ಯಾರೆ, ಮಂಜೂರು ಮಾಡ್ಯಾರೆ. ಈಗ ನಮಗೆ ನಮ್ಮ ಜನಾಂಗಕ್ಕೆ, ನಾಯಕ ಜನಾಂಗಕ್ಕೆ ಮತ್ತು ಪರಿಶಿಷ್ಟ ಪಂಗಡದವರಾದ ನಮಗೆ ಭಾಳ ಅನ್ಯಾಯ ಇದೆ. ಈ ನ್ಯಾಯನ ನಾವು ಸ್ವಾಧೀನದಲ್ಲಿರೋಂಥ ಜಮೀನನ್ನು ನಮಗೆ ಉಳಿಸ್ಕೊಟ್ಟು ನಾವು ಮುಂದೆ ನಾವು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿ ತೊಂದರೆ ಆಗದಿದ್ದ ರೀತಿ ಮಾನ್ಯ ತಹಸೀಲ್ದಾರ್ ಅವರು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅವರಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್, ಚಂದಕೋಡಿ ನಿವಾಸಿ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.